ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಮ್ಮಿ ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಿನ್ ಕಡೆ ನೆನ್ಪೈತಿ. ಇವನ್ನೆಲ್ಲ ಎಲ್ಲಿದ್ದ ತಂದ್ಯಾ? ಅವೆಲ್ಲ ಸಸ್ಪೆನ್ಸ್ ಮಮ್ಮಿ, ಕೇಳಬಾರ್ದು. ಗೊತ್ತುಬಿಡಲ್ಲ, ಈ ಪುಟ್ ಪಾತಿಂದ ತಕೊಂಬಂದಿರ್ತೀಯ. ಬೇಗ ರೆಡಿ ಬಾಪು. ನೀನು ಹೋಗು. ನಮಸ್ಕಾರ. ನನ್ನ ಮಗ ಈ ದಬ್ಬೆ ಕಟ್ಟ ಕೋಲ್ ತರ ಇದ್ದ, ಅವನ್ನೇನಾದ್ರೂ ನೀವು ನೋಡಿದ್ದೀರಾ? ನೋ ನಾನು ನಮ್ಮ ಮಮ್ಮಿನ ಹುಡುಕ್ತಾ ಇದ್ದೀನಿ. ಅವಳು ಈ ನಾಟಕದಲ್ಲಿ ಶೂರ್ಪಣಕಿ ರೋಲ್ ಮಾಡೋ ತರ ಕಾಣಿಸ್ತಾ ಇದ್ದು. ನೀವೇನಾದ್ರು ನೋಡಿದ್ರ? ನಿನ್ನಲೇ ದರಿದ್ರ. ಮಮ್ಮಿ ನೀನಾ? ಗೊತ್ತೇ ಆಗ್ಲಿಲ್ಲ ಮಮ್ಮಿ ನೀನು ಅಂತ. ನನಗೂ ಅಷ್ಟೇ ಕಣ, ನೀನು ಅಂತ ಗೊತ್ತೇ ಆಗ್ಲಿಲ್ಲ. ಇಷ್ಟು ಮುದ್ದ ಕಾಣಿಸ್ತಿದ್ಯೋ ನನ್ ಕಂದ. ದರಿದ್ರ ಲಟಕ್. ಏನಲ್ಲೇ ನಿಮ್ಮ ಅವ್ವ ಶೂರ್ಪನಖಿ ತರ ಕಾಣಿಸ್ತಾಳೆನಾ? ಮತ್ ನಾನ್ ನಿನ್ನ ಮಮ್ಮಿ ದಬ್ಬೆ ಕಟ್ಟ ಕೋಲ್ ತರ ಕಾಣಿಸ್ತಿದ್ದೆ? ಇಲ್ಲ ಕಣಕಂದ, ನೀನು ಹ್ಯಾಂಡ್ಸಮ್ ಹೀರೋ ತರ ಇದೀಯಾ. ನೀನು ಅಷ್ಟೇ ಮಮ್ಮಿ, ನೀನು ಬ್ಯೂಟಿಫುಲ್ ಲೇಡಿ ನೀನು ಅಲ್ವಾ? ಅಲ್ಲ ಕಣೋ, ನಮ್ಮನ್ನ ನಮ್ಗೆ ನಂಬಕ್ ಆಗ್ತಿಲ್ವಲ್ಲಪ್ಪ. ಅಷ್ಟು ಚೆನ್ನಾಗಿ ರೆಡಿ ಆಗಿದೀವಿ. ಅಲ್ಲ ನಾವು ಹೋಗೋ ಕೆಲಸ ಮಮ್ಮಿ ಕೆಲ್ಸ ಅಂತ ಹೇಳ್ಬೇಡ ಮಮ್ಮಿ. ಅದಕ್ಕೆ ಅದ್ರದ್ದೇ ಅದು ಒಂದು ಡಿಗ್ನಿಟಿ ಇದೆ. ಸೊ ಡೀಲ್ ಅಂತ ಕರಿಬೇಕು. ಅದೇ ಡೀಲ್. ಯಾ, ನಾವೀಗ ಹೋಗಿ ಡೀಲ್ ಮುಗಿಸ್ಕೊಂಬರೋಣ. ಬಾ. ಗೋಯಿಂಗ್. ಯಾ, ಕಮ್. ಗೋಯಿಂಗ್. Wait, I have to put my hat. ಇದೆಲ್ಲ ಹೇಗಾಯ್ತು? ನಾನು ಅನ್ಕೊಂಡಿದ್ದು ಯಾವುದೂ ಆಗ್ತಿಲ್ವಲ್ಲ. ನನ್ನ ಮಗನಿಗೆ ಅವಮಾನ ಆಗಿದೆ, ಅದನ್ನ ಸರಿಪಡಿಸ್ಬೇಕು. ಈ ಆಸ್ತಿ ಎಲ್ಲ ಅವನ ಹೆಸರಿಗೆ ಮಾಡ್ಬೇಕು. ಆ ಶ್ರಾವಣಿನ ನಾನು ಕೈವಶ ಮಾಡ್ಕೋಬೇಕು ಅನ್ಕೊಂಡೆ. ಇಲ್ಲ, ಏನೂ ಆಗ್ತಿಲ್ಲ. ಆ ಶ್ರೀವಲ್ಲಿನ ನಂಬ್ಕೊಂಡು ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇಲ್ಲ, ನಾನು ಸುಮ್ಮನಿರ್ಬಾರ್ದು. ಆ ಶ್ರಾವಣಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಹೇಳು, ಏನ್ ವಿಷಯ? ಹಲೋ ಮೇಡಮ್, ಆ ಪೃಥ್ವಿರಾಜು ತುಂಬಾ ಕೂಗಾಡ್ತಾ ಇದ್ದಾನೆ ಮೇಡಮ್. ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಹುಚ್ಚುಚ್ಚಾಗಿ ಒಬ್ಬೊಬ್ನೇ ಮಾತಾಡ್ಕೊಂಡು ಆಸ್ತಿ ವಿಲ್ಲು ಅಂತ ಕೂಗಾಡ್ತಾ ಇದ್ದಾನೆ ಮೇಡಮ್. ಏನು ಆಸ್ತಿ ಬಗ್ಗೆ ಮಾತಾಡ್ತಿದ್ದಾನ? ಏನು ಹೇಳ್ತಿದ್ದಾನ ಅವನು? ಏನು ಅಂತಾನೆ ಅರ್ಥ ಆಗ್ತಿಲ್ಲ ಮೇಡಮ್. ವಿಚಿತ್ರವಾಗಿ ಆಸ್ತಿ ವಿಲ್ಲು ಅಂತ ಜೋರ ಮಾತಾಡ್ಕೊಂಡು ನಗ್ತಾ ಇದ್ದಾನೆ ಮೇಡಮ್. ಆಸ್ತಿ ಬಗ್ಗೆ ಮಾತಾಡ್ತಿದ್ದಾನ? ಹಾಗಾದ್ರೆ ಈ ವಿಲ್ಲು ದಿಢೀರಂತ ಆಕ್ಟಿವೇಟ್ ಆಗಕ್ಕೆ ಇವನೇ ಕಾರಣನಾ? ಈ ಆಸ್ತಿ ವಿಷಯ ಎಲ್ಲ ಮೊದಲೇ ಅವನಿಗೆ ಗೊತ್ತಿತ್ತ? ಖಂಡಿತ ಅವನು ಮದ್ವೆ ಮನೇಲಿ ಯಾರನ್ನೋ ಮೀಟ್ ಮಾಡಿದ್ದಾನೆ. ಎಂತ ಕೆಲ್ಸ ಆಗೋಯ್ತು. ಅವನನ್ನ ಆವತ್ತೇ ಮುಗಿಸ್ಬಿಡ್ಬೇಕಿತ್ತು. ಅವನನ್ನ ಬದುಕಕ್ಕೆ ಬಿಡಬಾರ್ದಾಗಿತ್ತು. ಮೇಡಮ್, ನೀವೊಂದ್ ಮಾತು ಹೇಳಿ, ಅವನ ಕತೆನ ಈಗಲೇ ಮುಗಿಸ್ಬಿಡ್ತೀವಿ. ಬೇಡ ಬೇಡ, ಅವನ ಕತೆನ ನಾನೇ ಮುಗಿಸ್ಬೇಕು. ಅವನು ಕುತ್ಕಿ ಇಸ್ಕಿ ಅವನು ಕೊಲ್ಲವರೆಗೂ ನನಗ್ ಸಮಾಧಾನ ಆಗಲ್ಲ. ಅವನ್ ಸಾವು ನನ್ ಕೈಯಿಂದಾನೆ. ನಾನೇ ಸಾಯಿಸ್ಬೇಕು ಅವನ್ನ. ಮೇಡಮ್ ಮೇಡಮ್ ಹೇಳು ಮೇಡಮ್, ಈಗ ಏನ್ ಮಾಡೋದು ನಾವು?
ಏನು ಮಾಡೋದು ಬೇಡ. ಅವನ ಅದೆಷ್ಟು ನಗ್ತಾನೋ ನಗ್ಲೆ, ನಾನೇ ಅಲ್ಲಿಗೆ ಬರ್ತಿದ್ದೀನಿ. ನಾನೇ ಬಂದು ಅವನ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸ್ತೇನೆ. ಸರಿ ಮೇಡಮ್. ಆಹಾಹಾ, ಇವ್ರಿಬ್ರು ಅವ್ರನ್ನ ರಾಜ ರಾಣಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸವಾರಿ ಎಲ್ಲ ಮುಗಿಸಿ ಅರಮನೆಗೆ ಬರೋ ತರ ಬರ್ತಿದ್ದಾರೆ. ಶ್ರಾವಣಿ ಅಮ್ಮವ್ರ ಮುಖದಲ್ಲಿ ನಗು ನೋಡ್ತಾ ಇದ್ರೆ ಅವ್ರು ಹೋಗಿರೋ ಕೆಲಸ ಎಲ್ಲ ಆಗಿದೆ ಅಂತ ಕಾಣಿಸ್ತಿದೆ. ಅಮ್ಮ ಏನ್ ನೋಡ್ತಿದ್ಯಮ್ಮ? ಬಾಯಿಲಿ ಬಾರಮ್ಮ ಇಲ್ಲಿ. ಶುರು ಮಾಡಿದ್ಲಿನ್ನು. ಅಮ್ಮ ಬೀದಿ ಸುತ್ಕೊಂಡು ಆರಾಮಾಗಿ ಮನೆಗೆ ಬರ್ತಿದ್ದಾರೆ. ಅವ್ರನ್ನ ಬಿಡ್ಬೇಡ, ಸರಿಯಾಗಿ ಬೈಬೇಕು ಆಯ್ತಾ? ಅಯ್ಯೋ, ಮನೆಗೆ ಸರಿಯಾದ ಟೈಮಿಗೆ ಬಂದಿದ್ರಲ್ಲಿ ಏನಂತ ನೀನ್ ಜಗಳ ಮಾಡೋದು, ಬೈಯೋದು? ಏನಮ್ಮ ಏನ್ ಬೈಬೇಕು ಅಂತ ಕೇಳ್ತಿದ್ಯಾ? ಯಾಕಮ್ಮ ನೀನೇನಾದ್ರೂ ಅವ್ರ ಹತ್ರ ವಾಲ್ತಿದ್ಯಾ? ಅಯ್ಯೋ, ವಾಲ್ತಾನೆ ಇಲ್ಲ ಸೋಲ್ತಾನೆ ಇಲ್ಲ, ಈಗೇನು ಬೈಬೇಕು ತಾನೆ? ಬೈತೀನಿ ಇರು. ಹೋಲ್ದೊಳ್ಳೆ ಕತೆ. ಛೇ 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 ಛೇ, ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲಿಲ್ಲ. ಎಲ್ಲಾರು ಹೋಗ್ಬೇಕು ಅಂದ್ರೆ ಹಿರಿಕರು ಒಪ್ಪಿಗೆ ತಗೊಂಡು ಅವ್ರ ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ವಿ. ಆದ್ರೆ ಈಗಿನವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಊರೆಲ್ಲ ಸುತ್ಕೊಂಡ್ಬಂದಿದ್ದಾರೆ ನೋಡು. ಮನೇಲಿ ಅತ್ತೆ ಆದವಳು ಗುಂಡ್ಕಲ್ ತರ ಇದ್ದಾಳೆ, ಸೊಸೆ ಆದವರು ಏನಾರು ಹೇಳ್ಬೇಕು ಕೇಳ್ಬೇಕು ಅಂತ ಹೇಳೋ ಮಾತೆ ಬಿಡುವ, ಊರೆಲ್ಲ ಸುತ್ಕೊಂಡು ಹೇಗೆ ಆರಾಮಾಗಿ ಬರ್ತಿದ್ದಾರೆ ನೋಡು. ಏನಮ್ಮ ನೀನು ಅತ್ತೆ ಸೊಸೆ ಅಂತ ಸಂಬಂಧ ಕೊಡ್ತಿದ್ಯಾ? ಅಯ್ಯೋ, ಹಂಗೆಲ್ಲ ಮಾತಾಡಿದ್ನೇನೆ, ಕೋಪ ಬಂದ್ಬಿಟ್ರೆ ಏನೇನು ಬರುತ್ತೋ ನನ್ನ ಬಾಯಿಲಿ ಒಂದು ಗೊತ್ತಾಗಲ್ಲ ನೋಡು. ಅಮ್ಮ ಬೈಯೋದು ಹಾಗಲ್ಲ, ಈಗ ನಾನ್ ಬೈತೀನಿ ಕೇಳಿಸ್ಕೊ. ಇದೇನ್ ಮನೆನೋ ಧರ್ಮಛತ್ರನೋ? ಬೇಕು ಅಂದಾಗ ಬರೋದಕ್ಕೆ, ಬೇಡ ಅಂದಾಗ ಹೋಗೋದಕ್ಕೆ. ಏನ್ ಮನೇಲಿ ಇವ್ರಿಬ್ರೇ ಇದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ ತಮ್ಮ ಈ ರೀತಿ ಇರ್ಲಿಲ್ಲ. ಮನೆ ಬಿಟ್ರೆ ಕೆಲ್ಸ, ಕೆಲ್ಸ ಬಿಟ್ರೆ ಮನೆ ಅಂತಿದ್ದ. ಈ ಪುಣ್ಯಾತ್ಗಿತ್ತಿ ಜೊತೆ ಸೇರ್ಕೊಂಡು ಅವನು ಹಾಳಾಗ್ ಹೋದ. ಅಕ್ಕ ಏನ್ ಮಾತಾಡ್ತಾ ಇದೆಯೇ? ಏನಕ್ಕೆ ಜಗಳ ಶುರು ಮಾಡ್ತಾ ಇದೆಯಾ ಇವಾಗ ನೀನು? ಜಗಳನ? ನಾನ್ ಜಗಳ ಶುರು ಮಾಡದ್ನ? ಆಯ್ತು ಬಿಡು, ನೀನು ಬದಲಾಗ್ಬಿಟ್ಟೆ. ಅಕ್ಕ ತಂಗಿರ್ಗಿಂತ ಈಗ ನಿನ್ಗೆ ಹೆಂಡ್ತಿನೇ ಹೆಚ್ಚಾಗಿ ಹೋಗ್ಬಿಟ್ಲು. ಅಕ್ಕ ತಂಗಿರ್ನ ಹೇಗ್ ಪ್ರೀತಿ ಮಾಡ್ಬೇಕು ಅಂತ ಅಣ್ಣಯ್ಯ ಸೀರಿಯಲ್ ನೋಡಿ ಕಲ್ತ್ಕೋ. ಸೀರಿಯಲ್ ನೋಡೋಕೆ ನಿನಗೆ ಸಮಯ ಎಲ್ಲಿದೆ ಹೇಳು? ಯಾವಾಗ ನೋಡಿದ್ರು ಕೆಲ್ಸ, ಯಜಮಾನ್ರು, ದೊಡ್ಡ ಮನೆ ಅಂತ ಓಡೋಡ್ ಹೋಗ್ತಾ ಇರ್ತೀಯ. ಈಗ ಯಜಮಾನ್ರ ಮಗಳೇ ಹೆಂಡತಿ ಆಗಿಲ್ ಬಂದ್ಮೇಲೆ ಅವಳು ಹಿಂದೆ ಹಿಂದೆನೇ ಸುತ್ತೀಯ. ಹೆಂಡತಿ ಮಾಡೋ ತಪ್ಪೆಲ್ಲ ನಿನ್ ಕಣ್ಣಿಗೆ ಕಾಣಿಸೋದೇ ಇಲ್ಲ ಬಿಡು. ಅದಕ್ಕೆ ಪರವಾಗಿಲ್ಲ, ಮಾಡಿರೋ ತಪ್ಪುಗಳನ್ನ ಹೇಳೋದಕ್ಕೆ ಯಾರಾದ್ರೂ ಏನು? ನೀವೇ ಹೇಳಿ, ನನ್ನಿಂದ ಏನ್ ತಪ್ಪಾಗಿದೆ? ಏನ್ ತಪ್ಪು ಮಾಡಿದೀನಿ ಅಂತ ಕೇಳ್ತೀಯನಮ್ಮ? ಒಂದ ಎರಡ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.